ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಮಾನ್ಸ್ಟರ್ಗಳ ಪ್ರಪಂಚದಲ್ಲಿ ಮಾನ್ಸ್ಟರ್ಗಳ ಮಧ್ಯೆ ಒಂದು ಜಗಳ ಶುರು ಆಗುತ್ತೆ. ಅದು ಒಂದು ಮಾನ್ಸ್ಟರ್ ಪ್ರೆಗ್ನೆಂಟ್ ಮಾನ್ಸ್ಟರ್ನ ಸಾಯಿಸಬೇಕು ಅಂತ ಅದರ ಹಿಂದೆ ಬೀಳುತ್ತೆ. ಆದ್ರೆ ಆ ಪ್ರೆಗ್ನೆಂಟ್ ಮಾನ್ಸ್ಟರ್ ಮನುಷ್ಯರ ಪ್ರಪಂಚಕ್ಕೆ ಬಂದು ತನ್ನ ಮಗುವನ್ನ ಒಬ್ಬ ವ್ಯಕ್ತಿಯ ದೇಹದೊಳಗೆ ಹಾಕುತ್ತೆ. ಮುಂದೆ ಈ ವ್ಯಕ್ತಿ ಜೊತೆ ಏನಾಯ್ತು ಮತ್ತೆ ಆ ಮಾನ್ಸ್ಟರ್ ಕತೆ ಏನಾಯ್ತು ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. 2015ರಲ್ಲಿ ರಿಲೀಸ್ ಆದ ಫ್ಯಾಮಿಲಿ ಅಡ್ವೆಂಚರ್ಗಳಿಂದ ತುಂಬಿದಂತಹ ಈ ಮೂವಿ ಹೆಸರು ಮಾನ್ಸ್ಟರ್ ಹಂಟ್ ಅಂತ. ಈ ವಿಡಿಯೋ ನೋಡ್ತಿರೋರೆಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ. ಯಾಕಂದ್ರೆ ನೀವು ಮಾಡೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚು ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಅಡ್ವೆಂಚರಸ್ ಮೂವಿನ ಶುರು ಮಾಡೋಣ. ಮೂವಿ ಓಪನಿಂಗ್ ಸೀನಲ್ಲಿ ಮಾನ್ಸ್ಟರ್ ಮತ್ತೆ ಮನುಷ್ಯರು ಜೊತೆಯಾಗಿ ವಾಸವಾಗಿದ್ವು. ಆದರೆ ಕೆಲವು ಮಾನ್ಸ್ಟರ್ಸ್ ಮತ್ತೆ ಮನುಷ್ಯರ ಮಧ್ಯೆ ಜಗಳ ಶುರು ಆಗಿರೋದ್ರಿಂದ ಎಲ್ಲಾ ಮಾನ್ಸ್ಟರ್ಗಳು ಮನುಷ್ಯರನ್ನ ಬಿಟ್ಟು ತಮ್ಮದೇ ಆದಂತಹ ಒಂದು ಪ್ರಪಂಚವನ್ನ ಕಟ್ಕೋತಾರೆ. ಮಾನ್ಸ್ಟರ್ಗಳ ಪ್ರಪಂಚದಲ್ಲಿ ಕೆಲವು ಕೆಟ್ಟ ಮಾನ್ಸ್ಟರ್ಗಳು ಅಲ್ಲಿನ ರಾಜೆಗೆ ಸಾಯಿಸಿ ಪ್ರೆಗ್ನೆಂಟ್ ರಾಣಿ ಮಾನ್ಸ್ಟರ್ನ ಸಾಯಿಸಬೇಕು ಅಂತ ಇವಳಿಂದ ಬೀಳುತ್ತವೆ. ಯಾಕೆಂದ್ರೆ ಈ ರಾಣಿಗೆ ಹುಟ್ಟೋ ಮಾನ್ಸ್ಟರ್ ಮಗು ಮನುಷ್ಯ ಮತ್ತೆ ಮಾನ್ಸ್ಟರ್ಗಳ ಮಧ್ಯೆ ಮತ್ತೆ ಪ್ರೀತಿ ವಾತ್ಸಲ್ಯವನ್ನ ಹುಟ್ಟಿಸಿ ಜೊತೆಯಾಗಿ ಬದುಕುವಂತೆ ಮಾಡುತ್ತೆ ಅನ್ನೋ ಒಂದು ಭವಿಷ್ಯವಾಣಿ ಇರುತ್ತೆ. ಈ ರಾಣಿ ಮಾನ್ಸ್ಟರ್ನ ಕಾಪಾಡೋಕೆ ಅಂತ 2 ಬಾಡಿಗಾರ್ಡ್ ಮಾನ್ಸ್ಟರ್ಗಳು ಕೂಡ ಇವಳ ಜೊತೆ ಇರ್ತವೆ. ಹುಟ್ಟೋ ಮಗುನ ಕಾಪಾಡಬೇಕು ಅಂತ ಈ ಮಾನ್ಸ್ಟರ್ಗಳು ಮತ್ತೆ ಮನುಷ್ಯರ ಪ್ರಪಂಚಕ್ಕೆ ಬರ್ತವೆ. ಇಲ್ಲಿ ಸಾಂಗ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಊರೊಳಗೆ ಓಡ್ತಾ ಬರ್ತಾನೆ. ಯಾಕೆಂದ್ರೆ ಈ ಊರಲ್ಲಿ ಇಬ್ರು ಲೇಡೀಸ್ ಜಗಳ ಆಡ್ತಾ ಇರ್ತಾರೆ. ಸಾಂಗ್ ಈ ಊರಿನ ಮೇಯರ್ ಆಗಿರೋದ್ರಿಂದ ಈ ಜಗಳವನ್ನ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಆ ಲೇಡೀಸ್ ಸಾಂಗು ಹೊಡೆದು ಅಲ್ಲಿಂದ ದೂರ ಬಸಾಕ್ತಾರೆ. ಯಾಕೆಂದ್ರೆ ಈ ಇಬ್ರು ಲೇಡೀಸ್ ಜಗಳ ಆಡ್ತಿರೋದು ನೀರಿಗೋಸ್ಕರ. ಸಾಂಗ್ ಈ ಸಮಸ್ಯೆಯನ್ನ ಬಗೆಹರಿಸದೇ ಇರೋದ್ರಿಂದ ಅವನನ್ನ ಹೊಡಿತಾರೆ. ಆಗ ಸಾಂಗ್ ನ ಫ್ರೆಂಡ್ ಶಾವೋ ಈ ಊರಿನ ಮೇಯರ್ ಮೇಲೆ ಕೈ ಮಾಡೋಕೆ ನಿಮ್ಗೆ ಎಷ್ಟು ಧೈರ್ಯ ಅಂತ ಬೈದಾಗ ಆ ಲೇಡೀಸ್ ಇವನಿಗೂ ಕೂಡ ಸಾಂಗ್ ಹತ್ರ ಬಿಸಾಕ್ತಾರೆ. ನಂತರ ಇವರ ಬಟ್ಟೆಗಳನ್ನ ಕೊಟ್ಟು ನೀವೇ ಇವುಗಳನ್ನ ಒಗಿಬೇಕು ಅಂತ ಹೇಳಿದಾಗ ಸಾಂಗ್ ಮತ್ತೆ ಸಾವು ಇಬ್ರು ಸೇರಿ ಆ ಎಲ್ಲಾ ಬಟ್ಟೆಗಳನ್ನ ಒಗೆದು ನೀಟಾಗಿ ಫೋಲ್ಡ್ ಮಾಡ್ತಾರೆ. ನಂತರ ಸಾಂಗ್ ತನ್ನ ಮನೆಗೆ ಬಂದಾಗ ಸಾಂಗ್ ನ ಅಜ್ಜಿ ಒಂದು ಟ್ರಾಪ್ ಹಾಕಿರ್ತಾರೆ. ಆದ್ರೆ ಸಾಂಗ್ ಆ ಟ್ರಾಪ್ ಇಂದ ತಪ್ಪಿಸ್ಕೊಂಡು ಅಜ್ಜಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿ ಸಾಂಗ್ಗೆ ನಿಮ್ಮಪ್ಪ ಒಬ್ಬ ಗ್ರೇಟ್ ಮಾನ್ಸ್ಟರ್ ಹಂಟರ್ ಇದ್ದ, ಆದ್ರೆ ನೀನು ಯಾವ ಕೆಲ್ಸಕ್ಕೂ ಬಾರದೇ ಇರೋ ನಾಲಾಯಕ ಅಂತ ಬೈದು ಒಂದು ತುಕ್ಕಿಡದ ಕತ್ತಿಯನ್ನ ಕೊಡ್ತಾಳೆ. ಯಾಕೆಂದ್ರೆ ಸಾಂಗ್ಗೆ ಯಾವ ಮಾನ್ಸ್ಟರ್ಗೂ ಸಾಯಿಸೋ ಇಷ್ಟ ಇರೋದಿಲ್ಲ. ಅದಕ್ಕೆ ನನಗೆ ಗ್ರೇಟ್ ಮಾನ್ಸ್ಟರ್ ಹಂಟರ್ ಆಗ್ಬೇಕು ಅನ್ನೋ ಆಸೆ ಏನಿಲ್ಲ ಅಂತ ಹೇಳ್ತಾನೆ. ಸಾಂಗ್ ಚಿಕ್ಕವನಿದ್ದಾಗ ಇವನ ತಂದೆ ಸಾಂಗ್ ಮತ್ತೆ ಅಜ್ಜಿನ ಒಂಟಿಯಾಗಿ ಈ ಊರಲ್ಲಿ ಬಿಟ್ಟು ಹೋಗಿರ್ತಾರೆ. ಈ ಕಡೆ ಡಾಂಗ್ ಅನ್ನೋ ಒಬ್ಬ ವ್ಯಕ್ತಿ ಎಲ್ಲಾ ಮಾನ್ಸ್ಟರ್ ಹಂಟರ್ಗಳನ್ನ ಕರೆಸಿ ಯಾವ ಮಾನ್ಸ್ಟರ್ಗೂ ಬಿಡಬೇಡಿ, ಎಲ್ಲಾ ಮಾನ್ಸ್ಟರ್ಗಳನ್ನ ಸಾಯಿಸಿ ನನ್ ಮುಂದೆ ತನ್ನಿ, ಆ ಮಾನ್ಸ್ಟರ್ಗಳಿಗೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಸಾಂಗ್ ನದಿ ಪಕ್ಕ ಕೂತಿರ್ಬೇಕಾದ್ರೆ ಇಬ್ರು ಕಪಲ್ ಬರೋದನ್ನ ನೋಡಿ ನಂದೊಂದು ಭೋಜನಾಲಯ ಇದೆ, ನಿಮ್ಗೆ ಏನಾದ್ರೂ ಹಸಿವಾದ್ರೆ ಬನ್ನಿ, ನಾನ್ ನಿಮ್ಗೆ ಊಟ ಬಡಿಸ್ತೀನಿ ಅಂತ ಹೇಳ್ತಾನೆ. ಈ 3 ಜನ ಹೋಗ್ತಿರ್ಬೇಕಾದ್ರೆ ಹೂವಾ ಅನ್ನೋ ಒಂದು ಹುಡುಗಿ ಇವರನ್ನ ಕದ್ದು ನೋಡ್ತಾ ಇರ್ತಾಳೆ. ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಸಾಂಗ್ ಕಪಲ್ಗಳನ್ನ ಕರ್ಕೊಂಡು ಬಂದು ಅವರಿಗೆ ಊಟ ಕೊಡ್ತಿರ್ಬೇಕಾದ್ರೆ ಅದೇ ಹುಡುಗಿ ಅಲ್ಲಿಗೆ ಬಂದು ಆ ಕಪಲ್ಗಳನ್ನ ಗುರಾಯಿಸ್ತಾ ಇರ್ತಾಳೆ. ಆಗ ಈ ಕಪಲ್ ಮತ್ತೆ ಹೂವಾ ಮಧ್ಯೆ ಒಂದು ಫೈಟ್ ಆಗುತ್ತೆ. ಈ ಮಧ್ಯೆ ಈ ಕಪಲ್ಗಳು ಮಾನ್ಸ್ಟರ್ಗಳು ಅಂತ ನಮ್ಗೆ ಗೊತ್ತಾಗುತ್ತೆ. ಈ 2 ಮಾನ್ಸ್ಟರ್ಗಳು ರಾಣಿ ಮಾನ್ಸ್ಟರ್ನ ಬಾಡಿಗಾರ್ಡ್ಗಳು ಆಗಿರೋದ್ರಿಂದ ರಾಣಿ ಮಾನ್ಸ್ಟರ್ನ ಕಾಪಾಡಬೇಕು ಅಂತ ಮನುಷ್ಯನ ಪ್ರಪಂಚಕ್ಕೆ ಬರ್ತಾರೆ. ಆದ್ರೆ ಹೂವಾ ಒಬ್ಳು ಸೆಕೆಂಡ್ ಗ್ರೇಡ್ ಮಾನ್ಸ್ಟರ್ ಹಂಟರ್ ಆಗಿರೋದ್ರಿಂದ ಈ ಮಾನ್ಸ್ಟರ್ಗಳನ್ನ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಲೋಗನ್ ಅನ್ನೋ ಇನ್ನೊಬ್ಬ ಮಾನ್ಸ್ಟರ್ ಹಂಟರ್ ಬಂದು ಈ 2 ಮಾನ್ಸ್ಟರ್ಗಳನ್ನ ಹಿಡ್ಕೋತಾನೆ. ಆಗ ಹೂವಾ ಮತ್ತೆ ಲೋಗನ್ ಮಧ್ಯೆ ಕೆಲವು ಮಾತುಗಳು ಬರ್ತವೆ. ಇನ್ಫ್ಯಾಕ್ಟ್ ಬೈಕೊಳ್ಳೋಕೆ ಶುರು ಮಾಡ್ತಾರೆ. ಆಗ ರಾಣಿ ಮಾನ್ಸ್ಟರ್ ಸಾಂಗ್ ನ ಹಿಡ್ಕೊಂಡು ಹೊರಗಡೆ ಬಂದಾಗ ಲೋಗನ್ ಅವಳನ್ನ ಹಿಡಿಯೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ರಾಣಿ ಮಾನ್ಸ್ಟರ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ನಂತರ ಸಾಂಗ್ ಹೆದರ್ಕೊಂಡು ಹೂವಾ ಹತ್ರ ಬಂದು ನೀನ್ ಯಾರು ಅಂತ ಕೇಳಿದಾಗ ನಾನ್ ಕೂಡ ಮಾನ್ಸ್ಟರ್ ಅಂತ ಸಾಂಗ್ಗೆ ಹೆದರಿಸ್ತಾಳೆ. ಇದಾದ್ಮೇಲೆ ನನ್ಗೆ ಹಸಿವಾಗಿದೆ, ಊಟ ಕೊಡು ಅಂತ ಹೇಳ್ತಾಳೆ. ಯಾಕೆಂದ್ರೆ ಸಾಂಗ್ ಮೇಯರ್ ಜೊತೆ ಒಬ್ಬ ಅಡುಗೆ ಭಟ್ಟ ಕೂಡ ಹೌದು. ಹೂವಾ ಊಟ ಮಾಡಿದ್ಮೇಲೆ ಸಾಂಗ್ಗೆ ನಾನ್ ನಿನ್ ಜೊತೆನೆ ಮಲಗಬೇಕು ಅಂತ ಹೇಳಿದಾಗ ಸಾಂಗ್ಗೆ ಎಲ್ಲಿಲ್ಲದಂತ ಖುಷಿ ಆಗುತ್ತೆ. ಆದ್ರೆ ಹೂವಾ ಪ್ರೀತಿಯಿಂದ ಸಾಂಗ್ ನ ಕೈಕಾಲು ಕಟ್ಟಿ ತನ್ನ ಮ್ಯಾಜಿಕ್ ಇಂದ ಇವನ ಬಾಯನ್ನ ಸೀಲ್ ಮಾಡ್ತಾಳೆ. ಯಾಕೆಂದ್ರೆ ರಾಣಿ ಮಾನ್ಸ್ಟರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಸಾಂಗ್ ನ ಮುಖದ ಮೇಲೆ ಉಗುಳಿರೋದ್ರಿಂದ ಆ ಮಾನ್ಸ್ಟರ್ ಮತ್ತೆ ಸಾಂಗ್ ನ ಹುಡ್ಕೊಂಡು ಬರುತ್ತೆ ಅಂತ ಹೀಗ್ ಮಾಡಿರ್ತಾಳೆ. ಈ ಕಡೆ ಲೋಗನ್ ಆ ಮಾನ್ಸ್ಟರ್ಗಳ ಕಾಲಿಗೆ ಒಂದು ಚೈನ್ಗಳಿಂದ ಕಟ್ಟಿ ಕೂಡಾಕಿರ್ತಾನೆ. ಆದ್ರೆ ಆ 2 ಮಾನ್ಸ್ಟರ್ಗಳು ತಮ್ಮ ತಲೆ ಓಡಿಸಿ ಹಾಡು ಕುಣಿತದಿಂದ ಯಾಮಾರಿಸಿ ಅವನಿಂದ ತಪ್ಪಿಸ್ಕೊಂಡು ಹೋಗ್ತವೆ. ರಾಣಿ ಮಾನ್ಸ್ಟರ್ ಸಾಂಗ್ ನ ಹತ್ರ ಬಂದು ಅವನನ್ನ ಒಂದು ಕಾಡೊಳಗೆ ಕರ್ಕೊಂಡು ಹೋಗಿ ನಾನು ಸಾಯ್ತಾ ಇದ್ದೀನಿ, ನನ್ ಮಗುವನ್ನ ನೀನೇ ಕಾಪಾಡಬೇಕು ಅಂತ ಹೇಳಿ ತನ್ನ ಭ್ರೂಣವನ್ನ ಸಾಂಗ್ ನ ಬಾಯೊಳಗೆ ಹಾಕ್ತಾಳೆ. ಅದೇ ಸಮಯಕ್ಕೆ ವಿಲನ್ ಮಾನ್ಸ್ಟರ್ ಕೂಡ ಅಲ್ಲಿಗೆ ಬಂದಿರೋದ್ರಿಂದ ಈ ರಾಣಿ ಮಾನ್ಸ್ಟರ್ ಜೊತೆ ಫೈಟ್ ಮಾಡುತ್ತೆ. ಈ ಮಧ್ಯೆ ಹೂವಾ ಕೂಡ ಅಲ್ಲಿಗೆ ಬಂದು ಸಾಂಗ್ ನ ಈ ಮಾನ್ಸ್ಟರ್ಗಳಿಂದ ಕಾಪಾಡ್ತಾಳೆ. ಆದ್ರೆ ಈ ರಾಣಿ ಮಾನ್ಸ್ಟರ್ ಸತ್ತೋಗ್ತಾಳೆ.
ಆಗ ಹುವಾ ಮತ್ತೆ ಸಾಂಗ್ ಮೇಲೆ ಈ ವಿಲನ್ ಮಾನ್ಸ್ಟರ್ ಅಟ್ಯಾಕ್ ಮಾಡಬೇಕಾದ್ರೆ ಅದರಿಂದ ತಪ್ಪಿಸ್ಕೊಂಡು ಒಂದು ಕಿಂಡಿಯೊಳಗೆ ಹೋಗ್ತಾರೆ. ಆದ್ರೆ ಈ ಮಾನ್ಸ್ಟರ್ ಕೂಡ ಕಿಂಡಿಯೊಳಗೆ ಹೋಗ್ಬೇಕಾದ್ರೆ ಅದರಲ್ಲಿ ಸಿಕ್ಬಿಡುತ್ತೆ. ಈ ಕಡೆ ಸಾಂಗ್ ನಾನೊಬ್ಬ ಗಂಡಸು, ಆದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಾನ್ಸ್ಟರ್ ಮಗು, ಏನ್ ಮಾಡ್ಲಿ ಅಂತ ಕೇಳಿದಾಗ ಹುವಾ ಟೆನ್ಷನ್ ಮಾಡ್ಕೋಬೇಡ, ನಿನ್ ಹೊಟ್ಟೆ ಕೊಯ್ದು ಆ ಮಾನ್ಸ್ಟರ್ ಮಗುನ ಹೊರಗೆ ತೆಗಿತೀನಿ ಅಂತ ಹೇಳ್ತಾಳೆ. ಆಗ ಸಾಂಗ್ ಏನು ಬೇಡ, ನಾನು 9 ತಿಂಗಳು ಕಾಯ್ತೀನಿ ಅಂತ ಹೇಳ್ತಾನೆ. ಇಬ್ರು ಹಾಗೆ ಮಾತಾಡ್ತಾ ಮನೆಯೊಳಗೆ ಸುತ್ತಾಡ್ತಿರ್ಬೇಕಾದ್ರೆ ಅಜ್ಜಿ ಹಾಕಿದಂತ ಟ್ರ್ಯಾಪ್ ಒಳಗೆ ಹುವಾ ಸಿಕ್ಬಿಡುತ್ತಾಳೆ. ಡಾನ್ ಕೆಲವು ಮಾನ್ಸ್ಟರ್ ಹಂಟರ್ಗಳ ಜೊತೆ ಈ ಊರಿಗೆ ಬಂದು ಅಲ್ಲಿದ್ದಂತ ಎಲ್ಲಾ ಮಾನ್ಸ್ಟರ್ಗಳನ್ನ ತನ್ನ ಜೊತೆ ತಗೊಂಡು ಹೋಗ್ತಾನೆ. ಅಂದ್ರೆ ಇಡೀ ಊರೇ ಒಂದು ಮಾನ್ಸ್ಟರ್ನ ಊರಾಗಿತ್ತು. ಮುಂಚೆ ಜಗಳ ಆಡ್ತಿದ್ದಂತ ಲೇಡೀಸ್ ಕೂಡ ಮಾನ್ಸ್ಟರ್ಗಳೇ, ಜೊತೆಗೆ ಸಾಂಗ್ನ ಗೆಳೆಯ ಶಾವು ಕೂಡ ಒಬ್ಬ ಮಾನ್ಸ್ಟರೇ. ಎಲ್ಲಾ ಮಾನ್ಸ್ಟರ್ಗಳನ್ನ ತಗೊಂಡು ಹೋಗಿ ಇಡೀ ಊರನ್ನೇ ಸುಟ್ಬಿಡ್ತಾರೆ. ಹುವಾ ತನ್ನ ಮ್ಯಾಜಿಕಲ್ ಸ್ಟಿಕ್ಕರ್ಗಳಿಂದ ಆ ಬಲೆಯನ್ನ ಕಟ್ ಮಾಡಿ ಹೊರಗೆ ಬಂದು ಸಾಂಗ್ನ ಅಲ್ಲಿಂದ ಕರ್ಕೊಂಡು ಬರ್ತಾಳೆ. ಯಾಕೆಂದ್ರೆ ಸಾಂಗ್ನ ಹೊಟ್ಟೆಯಲ್ಲಿರೋ ಮಾನ್ಸ್ಟರ್ ಮಗುನ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತ. ಆದ್ರೆ ಸಾಂಗ್ ನನ್ಗೇನ್ ದುಡ್ಡು ಬೇಡ, ನೀನೇ ಇಟ್ಕೋ ಅಂತ ಹೇಳಿ ಇಬ್ರು ಅಲ್ಲಿಂದ ಹೋಗ್ತಾರೆ. ಒಂದು ಹೋಟೆಲ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಹುವಾ ಲೋಗನ್ ಬರೋದನ್ನ ನೋಡಿ ಸಾಂಗ್ಗೆ ನೀನ್ ಎಲ್ಲಾದ್ರೂ ಬಚ್ಚಿಟ್ಕೋ, ಇಲ್ಲಾಂದ್ರೆ ಲೋಗನ್ ನಿನ್ನ ಹೊಟ್ಟೆ ಹರಿದು ಆ ಮಾನ್ಸ್ಟರ್ ಮಗುನ ತಗೋತಾನೆ ಅಂತ ಹೇಳ್ತಾಳೆ. ನಂತರ ಹುವಾ ಲೋಗನ್ ಜೊತೆ ಮತ್ತೆ ಜಗಳ ಆಡ್ತಾಳೆ, ಯಾಕಂದ್ರೆ ಆ ಮಾನ್ಸ್ಟರ್ಗಳು ಲೋಗನ್ ಇಂದ ತಪ್ಪಿಸ್ಕೊಂಡು ಹೋಗಿರ್ತವೆ. ಆಗ ಲೋಗನ್ ಆ ಮಾನ್ಸ್ಟರ್ ಮಗು ಸಿಕ್ಕರೆ ನಮ್ಗೆ ತುಂಬಾನೇ ಹಣ ಸಿಗುತ್ತೆ, ಅದಕ್ಕೆ ಇಬ್ರು ಸೇರಿ ಆ ವ್ಯಕ್ತಿನ ಹುಡ್ಕೋಣ ಅಂತ ಹೇಳ್ತಾರೆ. ಆಗ ಹುವಾ ಮೊದಲು ಹಳೆ ಲೆಕ್ಕ ಚುಕ್ತ ಮಾಡು ಅಂತ ಹೇಳಿ ಸಾಂಗ್ ಹತ್ರ ಬಂದಾಗ ಲೋಗನ್ ಇವರನ್ನ ನೋಡಿ ಆ ಮಾನ್ಸ್ಟರ್ ಮಗು ಬೇಕು ಅಂತ ಫೈಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಮತ್ತೆ ವಿಲನ್ ಮಾನ್ಸ್ಟರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಲೋಗನ್ ಆ ಮಾನ್ಸ್ಟರ್ನ ಹಿಡಿದಾಗ ಹುವಾ ಮತ್ತೆ ಸಾಂಗ್ ಅಲ್ಲಿಂದ ಓಡೋಗ್ತಾರೆ. ಇವರಿಬ್ರು ಒಂದು ಗಾಡಿಯಲ್ಲಿ ಕೂತ್ಕೊಂಡು ಇನ್ನೊಂದು ಹೋಟೆಲ್ಗೆ ಹೋದಾಗ ಈ ಬಾಡಿಗಾರ್ಡ್ ಮಾನ್ಸ್ಟರ್ಗಳು ಇವರ ಮೇಲೆ ಕಣ್ಣಿಟ್ಟಿರ್ತಾರೆ. ಹುವಾ ಊಟ ಮಾಡಕ್ ಹೋಗೋಣ ಬಾ ಅಂದಾಗ ಸಾಂಗ್ ನಂಗೆ ಹಸಿವಿಲ್ಲ, ನೀನ್ ಹೋಗು ಅಂತ ಹೇಳ್ತಾನೆ. ಹುವಾ ಬಂದು ಊಟ ಮಾಡ್ತಿರ್ಬೇಕಾದ್ರೆ ಒಂದು ಲೇಡಿ ಬಂದು ನಿನ್ ಹೆಸರೇನು ಅಂತ ಕೇಳಿದಾಗ ಹುವಾ ಅಂತ ಹೇಳ್ತಾಳೆ. ಅದಕ್ಕೆ ಆ ಲೇಡಿ ನಾವು ಹೆವೆನ್ ರೆಸ್ಟೋರೆಂಟ್ಗೆ ಒಂದು ಅದ್ದೂರಿಯಾದಂತ ಊಟ ಮಾಡೋಕೆ ಹೋಗ್ತಾ ಇದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಗಂಡ ಬಂದು ನಾವು ಈ ರೀತಿ ನಾಣ್ಯಗಳಿರುವಂತ ವ್ಯಕ್ತಿನ ನಮ್ಮ ಬಾಡಿಗಾರ್ಡ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಹುವಾಗೆ ಆ ಹೋಟೆಲ್ ಅಲ್ಲಿ ಬಹಳಷ್ಟು ಮಾನ್ಸ್ಟರ್ ಹಂಟರ್ಗಳು ಇದ್ದಾರೆ ಅಂತ ಗೊತ್ತಾಗಿ ಸಾಂಗ್ ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದಾಗ ಈ ಮಾನ್ಸ್ಟರ್ ಬಾಡಿಗಾರ್ಡ್ಗಳು ಬಂದು ಸಾಂಗ್ ನ ಎತ್ಕೊಂಡು ಹೋಗ್ತಾ ಇರ್ತವೆ. ಆಗ ಹುವಾ ಇವ್ರ ಹಣೆಗಳಿಗೆ ಮ್ಯಾಜಿಕಲ್ ಸ್ಟಿಕ್ಕರ್ ಗಳನ್ನ ಹಚ್ಚಿ ಅವುಗಳನ್ನ ಸ್ಟ್ಯಾಚು ತರ ಮಾಡಿ ಒಂದು ಕಬೋರ್ಡ್ ಅಲ್ಲಿ ಬಚ್ಚಿಡ್ತಾಳೆ. ಈ ಕಡೆ ಸಾಂಗ್ಗೆ ಹೆರಿಗೆ ನೋವು ಶುರು ಆಗಿರೋದ್ರಿಂದ ಹುವಾಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಸಾಂಗ್ ನ ಬಾಯಿಂದ ಆ ಮಾನ್ಸ್ಟರ್ ಮಗು ಹೊರಗೆ ಬರುತ್ತೆ. ಇದು ನೋಡಕ್ಕೆ ಒಂಥರ ಬಿಳಿ ಮೂಲಂಗಿ ತರಾನೇ ಇರುತ್ತೆ. ನಂತರ ಇವರಿಬ್ರು ಕುದುರೆ ಮೇಲೆ ಕೂತು ಅಲ್ಲಿಂದ ಹೋಗ್ತಾರೆ. ಒಂದು ಮನೆಗೆ ಹೋದ್ಮೇಲೆ ಆ ಮಾನ್ಸ್ಟರ್ಗೆ ಜ್ವರ ಬಂದಿರೋದ್ರಿಂದ ತಣ್ಣೀರ್ ಬಟ್ಟೆ ಹಚ್ಚಿ ಅದನ್ನ ಮಲಗಿಸ್ತಾರೆ. ಮಲ್ಕೊಂಡಾದ್ಮೇಲೆ ಆ ಮಾನ್ಸ್ಟರ್ನ ಜ್ವರ ವಾಸಿ ಆಗಿರುತ್ತೆ. ಆದ್ರೆ ಆ ಮಾನ್ಸ್ಟರ್ಗೆ ಊಟ ಇಲ್ಲದೆ ಇರೋದ್ರಿಂದ ತುಂಬಾನೇ ವೀಕ್ ಆಗುತ್ತೆ. ಸಾಂಗ್ ಈ ಮಾನ್ಸ್ಟರ್ ಹುಡ್ದಾಗಿಂದ ಹಾಲು ಕುಡ್ದೇ ಇಲ್ಲ ಅಂತ ಹುವಾ ಕಡೆ ನೋಡಿದಾಗ ಅವಳು ನಂಗೆ ನೋಡ್ತಾ ಇದೀಯಾ, ಇದು ನಿನ್ ಮಗು, ನೀನೇ ಹಾಲು ಕುಡ್ಸು ಅಂತ ಹೇಳ್ತಾಳೆ. ಅದಕ್ಕೆ ಸಾಂಗ್ ನಾನ್ ಹೇಗ್ ಹಾಲು ಕುಡ್ಸೋಕಾಗುತ್ತೆ, ನೀನೇ ಕುಡ್ಸು ಅಂತ ಹೇಳಿದಾಗ ಹುವಾ ಹಾಲು ಕುಡ್ಸೋ ತರ ಮಾಡಿ ಸಾಂಗ್ ನ ಒಂದು ಬೆರಳು ಮಾನ್ಸ್ಟರ್ ಬಾಯಿಗೆ ಇಡ್ತಾಳೆ. ಆಗ ಮಾನ್ಸ್ಟರ್ ರಕ್ತ ಕುಡಿಯೋಕೆ ಶುರು ಮಾಡುತ್ತೆ. ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಒಂದ್ ವೇಳೆ ಹುವಾನೇ ಈ ಮಾನ್ಸ್ಟರ್ಗೆ ಹಾಲು ಕುಡಿಸಿದ್ರೆ ಹೇಗಿರ್ತಾ ಇತ್ತು. ನಂತರ ಈ ಮಾನ್ಸ್ಟರ್ ಹೊರಗೆ ಬಂದು ಇವರ ಬಂದಂತ ಕುದುರೆಗಳ ರಕ್ತವನ್ನ ಕುಡಿದಿರೋದ್ರಿಂದ ಆ ಕುದುರೆಗಳು ಸುಸ್ತಾಗಿ ಕೆಳಗೆ ಬಿದ್ದಿರ್ತವೆ. ಇದನ್ನ ನೋಡಿ ಸಾಂಗ್ ಮಾನ್ಸ್ಟರ್ಗೆ ಬೈತಾ ಕೆಲವು ನಟ್ಸ್ ಗಳನ್ನ ತಿನ್ನಿಸ್ತಾನೆ. ಆದ್ರೆ ಮಾನ್ಸ್ಟರ್ ಆ ನಟ್ಸ್ ಗಳಿಂದ ಅಲ್ಲಿನ ಒಂದು ಚಪ್ರವನ್ನ ನಾಶ ಮಾಡುತ್ತೆ. ನಂತರ ಸಾಂಗ್ ಮತ್ತೆ ಹುವಾ ಮಾತಾಡ್ತಾ ಕೂತಿರ್ಬೇಕಾದ್ರೆ ಆಗ ಸಾಂಗ್ ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ನನ್ನ ಅಜ್ಜಿ ಜೊತೆ ಬಿಟ್ಟು ಹೋದವರು ಮತ್ಯಾವತ್ತೂ ಬರ್ಲೇ ಇಲ್ಲ ಅಂತ ಹೇಳ್ತಾನೆ. ಈ ಮಧ್ಯೆ ಮಾನ್ಸ್ಟರ್ ಹುವಾಳ ಮ್ಯಾಜಿಕಲ್ ಸ್ಟಿಕ್ಕರ್ ಕ್ರಿಯೇಚರ್ ಗಳ ಜೊತೆ ಆಟ ಆಡ್ತಾ ಇರುತ್ತೆ. ಜೊತೆಗೆ ಹುವಾಳ ಒಂದು ಬಟ್ಟೆ ತಕೊಂಡು ಅದನ್ನ ಕಟ್ ಮಾಡ್ತಾ ಇರುತ್ತೆ. ಈ ಕಡೆ ಆ ಲೇಡಿ ಹೆವೆನ್ ರೆಸ್ಟೋರೆಂಟ್ಗೆ ಹೋಗ್ತಿರ್ಬೇಕಾದ್ರೆ ಲೋಗನ್ ದಾರಿಯಲ್ಲಿ ಬಿದ್ದಿರೋದ್ ನೋಡಿ ಅವನನ್ನ ತಮ್ಮ ಬಾಡಿಗಾರ್ಡ್ ಆಗಿ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇವನು ಕೂಡ ಒಬ್ಬ ಮಾನ್ಸ್ಟರ್ ಹಂಟರ್ ಆಗಿರ್ತಾನೆ. ನಂತರ ಸಾಂಗ್ ಮತ್ತೆ ಹುವಾ ಆ ಮಾನ್ಸ್ಟರ್ ನ ಮಾರಬೇಕು ಅಂತ ಒಂದು ಸಂತಿಗೆ ತಗೊಂಡು ಬರ್ತಾರೆ. ಇಲ್ಲಿ 3 ಜನ ಅಂಗಡಿ ಓನರ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಚೀಟಿಂಗ್ ಮಾಡಿ ಗೆಲ್ತಾರೆ. ಆಗ ಅವಳು ನಿಮ್ಮ ಕೈ ಎತ್ತಿ ಅಂದಾಗ ಈ 3 ಜನ ಕೂಡ ಮಾನ್ಸ್ಟರ್ಗಳು ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಹುವಾ ಇವ್ರ ಹತ್ರ ಇದ್ದಂತ ಮಾನ್ಸ್ಟರ್ ನ ತೋರಿಸಿ ಇದಕ್ಕೇನ್ ಬೆಲೆ ಕೊಡ್ತೀರಾ ಅಂತ ಕೇಳಿ ಒಂದು ಒಳ್ಳೆ ಬೆಲೆಗೆ ಈ ಮಾನ್ಸ್ಟರ್ ನ ಮಾರ್ಬಿಡ್ತಾರೆ. ಆಗ ಈ ಮಾನ್ಸ್ಟರ್ ನ ಒಂದು ಕೇಜಲ್ಲಿ ಹಾಕಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆ ಮಾನ್ಸ್ಟರ್ ತುಂಬಾನೇ ಅಳುತ್ತೆ. ಇದು ನೋಡಿ ಸಾಂಗ್ ಕೂಡ ಎಮೋಷನಲ್ ಆಗ್ತಾನೆ. ಇವರಿಬ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಸಾಂಗ್ ಆ ಮಾನ್ಸ್ಟರ್ ನ ಊಬ ಅಂತ ಹೆಸರಿಡೋಣ ಅಂತ ಹೇಳ್ತಾನೆ. ಜೊತೆಗೆ ಅಕ್ಕಪಕ್ಕ ಇರೋ ಮಕ್ಕಳನ್ನು ನೋಡಿ ದುಃಖ ಪಡ್ತಾನೆ. ಈ ಸಂತೆಯಿಂದ ಹೋಗ್ಬೇಕಾದ್ರೆ ಹುವಾ ಆ ಬಟ್ಟೆಯನ್ನ ನೋಡಿದಾಗ ಊಬ ಇವರಿಬ್ರನ್ನ ತಂದೆ ತಾಯಿ ಅಂತ ಒಂದು ಚಿತ್ರವನ್ನ ಕೆತ್ತಿರುತ್ತೆ.
ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಮುಲಂಗಿಯನ್ನ ಕಟ್ ಮಾಡೋದು ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಊಬನ ಮುಖನೇ ಕಾಣಿಸುತ್ತೆ. ಇದನ್ನ ನೋಡಿ ಓನರ್ ಹತ್ರ ಹೋಗಿ ಹಣ ವಾಪಸ್ ಕೊಟ್ಟು ನಮ್ಮ ಮಾನ್ಸ್ಟರ್ ಎಲ್ಲಿ ಅಂತ ಕೇಳಿದಾಗ ಅವಳು ಅದನ್ನ ಹೆವೆನ್ ರೆಸ್ಟೋರೆಂಟ್ಗೆ ಕಳ್ಸಾಯ್ತು ಅಂತ ಹೇಳ್ತಾಳೆ. ಮುಂದಿನ ಸೀನಲ್ಲಿ ಹೆವೆನ್ ರೆಸ್ಟೋರೆಂಟ್ ಅನ್ನ ತೋರಿಸ್ತಾರೆ. ಇಲ್ಲಿ ಬಹಳಷ್ಟು ಮಾನ್ಸ್ಟರ್ಗಳನ್ನ ಕೇಜ್ ಅಲ್ಲಿ ಹಾಕಿರ್ತಾರೆ. ಯಾಕೆಂದ್ರೆ ಈ ಮಾನ್ಸ್ಟರ್ಗಳನ್ನ ಸಾಯಿಸಿ ಅವುಗಳ ಅಡಿಗೆ ಮಾಡೋಕೆ ಅಂತ ಇಟ್ಟಿರ್ತಾರೆ. ಊಬಗೆ ಒಂದು ಕೇಜ್ ಅಲ್ಲಿ ಇಟ್ಟಿರ್ತಾರೆ. ಆಗ ಇಬ್ರು ಮಕ್ಕಳು ಊಬ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಶೆಫ್ ಬಂದು ಆ ಮಕ್ಕಳಿಗೆ ಈ ವೇಷ ಬಿಟ್ಟು ನಿಮ್ಮ ಒರಿಜಿನಲ್ ವೇಷಕ್ಕೆ ಬನ್ನಿ ಅಂತ ಬೈತಾನೆ. ಈ ಮಕ್ಕಳು ಕೂಡ ಮಾನ್ಸ್ಟರೇ ಆಗಿರ್ತಾರೆ. ನಂತರ ಈ ರೆಸ್ಟೋರೆಂಟ್ ನ ಹೆಡ್ ಶೆಫ್ ಬಂದು ಒಂದು ಮಾನ್ಸ್ಟರ್ ನ ತುಂಡು ತುಂಡಾಗಿ ಕಟ್ ಮಾಡ್ತಾಳೆ. ಇದಾದ್ಮೇಲೆ ಆ ಎರಡು ಮಾನ್ಸ್ಟರ್ ನ ತಂದು ಈ ಮಾನ್ಸ್ಟರ್ಗಳು ತಮ್ಮ ಒರಿಜಿನಲ್ ಫಾರ್ಮ್ ಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಶೆಫ್ ಇವುಗಳಿಗೆ ಹಾಗೆ ಮ್ಯಾರಿನೇಟ್ ಮಾಡಿ ಅಂತ ಕಳಿಸ್ತಾಳೆ. ಆಗ ಒಬ್ಬ ಶೆಫ್ ಊಬನ ತಂದು ತೋರಿಸಿದಾಗ ಇದನ್ನ ಫ್ರೈ ಮಾಡೋಣ ಅಂತ ಹೇಳಿ ಕುದಿತಿರೋ ಎಣ್ಣೆ ಒಳಗೆ ಹಾಕ್ತಾರೆ. ಆದ್ರೆ ಊಬ ಎಣ್ಣೆ ಒಳಗೆ ಆಟ ಆಡೋಕ್ ಶುರು ಮಾಡ್ತಿದ್ದಂಗೆ ಬಿಸಿ ಎಣ್ಣೆ ಇವ್ರ ಮೇಲೆ ಬೀಳುತ್ತೆ. ಆಗ ಊಬನ ಒಂದು ಪಾತ್ರೆ ಒಳಗೆ ಹಾಕಿ ಕುದಿಯೋಕಿಟ್ಟಾಗ ಊಬ ಪಾತ್ರೆ ಒಡೆದು ಹೊರಗೆ ಬರುತ್ತೆ. ಇದರಿಂದ ಎಲ್ಲರಿಗೆ ಗಾಯಗಳಾಗ್ತವೆ. ಈ ಕಡೆ ಈ ಬಾಡಿ ಗಾರ್ಡ್ ಮಾಸ್ಟರ್ಗಳು ಕೂಡ ಈ ರೆಸ್ಟೋರೆಂಟ್ಗೆ ಬರ್ತವೆ. ಆಗ ಅದೇ ಲೇಡಿ ಅವರನ್ನ ಹಿಡಿದು ಲೋಗನ್ನ ಕರೀತಾಳೆ. ಆಗ ಅವರು ಅಲ್ಲಿಂದ ಏನೋ ಒಂದು ನೆಪ ಮಾಡ್ಕೊಂಡು ಹೋಗ್ತಾರೆ. ಸಾಂಗ್ ಮತ್ತೆ ಹೂವ ಕೂಡ ಈ ರೆಸ್ಟೋರೆಂಟ್ ಕಿಚನ್ ಒಳಗೆ ಬರ್ತಾರೆ. ಒಂದು ಮಾನ್ಸ್ಟರ್ನ ನೇತಾಕಿರೋದನ್ನ ನೋಡಿ ಶಾವು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿದಾಗ ಕೇಜ್ ಅಲ್ಲಿದ್ದಂತ ಒಂದು ಮಾನ್ಸ್ಟರ್ ಶಾವು ಕಿಚನ್ ಅಲ್ಲಿದ್ದಾನೆ ಅಂತ ಹೇಳುತ್ತೆ. ಆಗ ಸಾಂಗ್ ಕಿಚನ್ಗೆ ಹೋದಾಗ ಒಬ್ಬ ಮಾನ್ಸ್ಟರ್ ಹಂಟರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಹೂವ ಇಲ್ಲಿಂದ ಹೋಗೋಣ ಬಾ ಅಂತ ಹೇಳಿದಾಗ ಸಾಂಗ್ ನೀನ್ ಹೋಗು ನಾನ್ ಬರಲ್ಲ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಹಾಲು ಸ್ಲಿಪ್ ಆಗಿ ಹೂವಾಗೆ ಕಿಸ್ ಕೊಡ್ತಾನೆ. ಆಗ ಹೂವ ಒಂದ್ ಹುಡುಗಿ ಕಿಸ್ ಕೊಟ್ರೆ ಅವರು ಗಂಡ ಹೆಂಡತಿ ಆಗ್ತಾರಂತ ನಮ್ ಹಿರಿಯರ್ ಹೇಳಿದ್ರು. ಅದಕ್ಕೆ ನಿನ್ ಮೇಲೆ ನನ್ ಗಂಡ ನಾನೇನ ಹೆಂಡತಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಮಾನ್ಸ್ಟರ್ ಹಂಟರ್ ಮ್ಯಾಜಿಕಲ್ ಫೈರ್ ಬಾಲ್ ಇಂದ ಇವರನ್ನ ಅಟ್ಯಾಕ್ ಮಾಡೋಕೆ ನೋಡಿದಾಗ ಹೂವ ಆ ಮ್ಯಾಜಿಕಲ್ ಸ್ಟಿಕ್ಕರ್ ತಗೊಂಡು ಅವನ ಮೇಲೇನೆ ಬಿಸಾಕ್ತಾಳೆ. ಆಗ ಆ ಫೈರ್ ಬಾಲ್ ಇಂದ ಪೆಟ್ಟಾಗಿ ಮಾನ್ಸ್ಟರ್ ಹಂಟರ್ ಸುಸ್ತಾಗಿ ಕೆಳಗ್ ಬೀಳ್ತಾನೆ. ನಂತರ ಅವನ್ ಬಳಿ ಇದ್ದಂತ ಕೀ ತಗೊಂಡು ಎಲ್ಲಾ ಮಾನ್ಸ್ಟರ್ ಗಳನ್ನ ಕೇಜ್ ಇಂದ ಬಿಡಿಸ್ಬೇಕು ಅಂತ ಆ ಕೀನ ಒಂದು ಮಾನ್ಸ್ಟರ್ ಗೆ ಕೊಡ್ತಾರೆ. ಈ ಕಡೆ ಬಾಡಿಗಾರ್ಡ್ ಮಾಸ್ಟರ್ಗಳು ಊಟಕ್ಕೆ ಅಂತ ಕೂತಾಗ ಮತ್ತೆ ಏನೋ ಒಂದು ನೆಪ ಮಾಡಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಲೋಗನ್ ಈ ಮಾನ್ಸ್ಟರ್ ಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಕಿಚನ್ ನಲ್ಲಿ ಊಬನ ಕಾಟ ತಡಿಲಾರ್ದೆ ಹೆಡ್ ಶೆಫ್ ಅದನ್ನ ಚೆನ್ನಾಗಿ ಬಡಿದು ಒಂದು ರೊಟ್ಟಿ ತರ ಮಾಡಿ ಅದನ್ನ ಸ್ಟೀಮರ್ ಅಲ್ಲಿ ಹಾಕ್ತಾರೆ. ಆದ್ರೆ ಸ್ಟೀಮರ್ ತೆಗೆದು ನೋಡಿದಾಗ ಊಬ ಮತ್ತೆ ತನ್ನ ಫಾರ್ಮ್ ಗೆ ಬಂದು ಹೆಡ್ ಶೆಫ್ ಮೇಲೆ ಸ್ಟೀಮ್ ಬಿಡ್ತಾನೆ. ಇದರಿಂದ ಬೇಸತ್ತು ಊಬನ ಜೀವಂತವಾಗಿ ಒಂದು ಟೇಬಲ್ ಮೇಲೆ ಇಟ್ಟು ಎಲಿವೇಟರ್ ಇಂದ ಮೇಲೆ ಕಳಿಸ್ತಾರೆ. ಈ ಕಡೆ ಬಾಡಿಗಾರ್ಡ್ ಮಾಸ್ಟರ್ಗಳು ಮನುಷ್ಯರ ವೇಷವನ್ನ ಬಿಟ್ಟು ಆ ಎಲಿವೇಟರ್ ಇಂದ ಕೆಳಗ್ ಬರ್ಬೇಕಾದ್ರೆ ಅದರಲ್ಲಿ ಊಬನ ನೋಡಿ ನಮ್ ರಾಜ್ಕುಮಾರ ಇಲ್ಲೇ ಇದ್ದಾನೆ ಅಂತ ಅವನನ್ನ ಕಾಪಾಡೋಕೆ ಪ್ರಯತ್ನ ಮಾಡ್ತವೆ. ಅಷ್ಟರಲ್ಲಿ ಲೋಗನ್ ಅಲ್ಲಿಗೆ ಬಂದು ಈ ಮಾನ್ಸ್ಟರ್ ವಿರುದ್ಧ ಫೈಟ್ ಮಾಡ್ತಾನೆ. ಆದ್ರೆ ಮಾನ್ಸ್ಟರ್ಗಳು ಕೂಡ ಲೋಗನ್ಗೆ ಒಳ್ಳೆ ಟಕ್ಕರ್ ಕೊಡ್ತವೆ. ಈ ಮಧ್ಯೆ ಎಲಿವೇಟರ್ ಇಂದ ಕೈ ಜಾರಿ ಈ 3 ಜನ ಕೆಳಗ್ ಬಿದ್ದಾಗ ಎಲಿವೇಟರ್ ನ ಕೇಬಲ್ ಕಟ್ ಆಗಿ ಕೆಳಗ್ ಬೀಳುತ್ತಿರ್ಬೇಕಾದ್ರೆ ಈ 2 ಮಾನ್ಸ್ಟರ್ಗಳು ಲೋಗನ್ ನ ಕಾಪಾಡ್ತವೆ. ಆಗ ಆ ಮಾನ್ಸ್ಟರ್ ಹಂಟರ್ ಎದ್ದು ಮಾನ್ಸ್ಟರ್ ಗಳನ್ನ ಹೊಡಿತಿರ್ಬೇಕಾದ್ರೆ ಲೋಗನ್ ಮಾನ್ಸ್ಟರ್ ಗಳ ಪರವಾಗಿ ಆ ಮಾನ್ಸ್ಟರ್ ಹಂಟರ್ ಜೊತೆ ಫೈಟ್ ಮಾಡ್ತಾನೆ. ಸಾಂಗ್ ನ ಅಜ್ಜಿ ಕೂಡ ಅವಳ ಮಗನ ಹುಡ್ಕೊಂಡು ಈ ರೆಸ್ಟೋರೆಂಟ್ ಒಳಗೆ ಬಂದಿರ್ತಾಳೆ. ಆಗ ಸಾಂಗ್ ನ ನೋಡಿ ಈ ಕತ್ತಿ ನಮ್ಮ ವಂಶ ಪಾರಂಪರಿಕವಾಗಿ ಬಂದಂತ ಕತ್ತಿ, ಇದರಿಂದ ಎಂತ ಮಾನ್ಸ್ಟರ್ ಬೇಕಾದ್ರೂ ಸಾಯಿಸಬಹುದು ಅಂತ ಹೇಳಿ ತರಕಾರಿ ಕಟ್ ಮಾಡಕ್ ನೋಡ್ತಾಳೆ. ಆದ್ರೆ ಈ ಕತ್ತಿಗೆ ರಸ್ಟ್ ಹಿಡಿದಿರೋದ್ರಿಂದ ಆ ತರಕಾರಿ ಕಟ್ ಆಗಲ್ಲ. ಆಗ ಹೂವ ಈ ಕತ್ತಿನ ಹೇಗ್ ಶಾರ್ಪ್ ಮಾಡೋದು ಅಂತ ಕೇಳಿದಾಗ ಅಜ್ಜಿ ಒಂದು ವಿಶೇಷ ರಕ್ತದಿಂದ ಈ ಕತ್ತಿ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಸಾಂಗ್ ಮತ್ತೆ ಹೂವ ಊಬನ್ನ ಕಾಪಾಡಬೇಕು ಅಂತ ಹೋಗ್ತಾರೆ. ಈ ಕಡೆ ಊಬನ ಒಂದು ಟೇಬಲ್ ಮೇಲೆ ಇಟ್ಕೊಂಡು ತಿನ್ನೋಕೆ ಅಂತ ತಂದಾಗ ಡಾಂಗ್ ಒಂದು ಹುಳವನ್ನ ಊಬನ ತಲೆ ಒಳಗೆ ಹೋಗ್ಲಿ ಅಂತ ಬಿಟ್ಟಾಗ ಮ್ಯಾಜಿಕಲ್ ಸ್ಟಿಕ್ಕರ್ಸ್ ಗಳು ಬಂದು ಆ ಹುಳವನ್ನ ಹೊಡಿತವೆ. ಆಗ ಇವರಿಬ್ರು ಬಂದು ಊಬನ ತನ್ನ ಕಡೆ ಎಳ್ಕೋತಾರೆ. ಹೂವ ಸಾಂಗ್ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಆ ಮಾನ್ಸ್ಟರ್ ಹಂಟರ್ಗಳ ಜೊತೆ ಫೈಟ್ ಮಾಡ್ಬೇಕಾದ್ರೆ ಒಬ್ಬ ಮಾನ್ಸ್ಟರ್ ಹಂಟರ್ ತನ್ನ ಮ್ಯಾಜಿಕ್ ಇಂದ ಇವಳನ್ನ ಗಾಳಿಯಲ್ಲಿ ತೇಲಾಡೋ ತರ ಮಾಡ್ತಾನೆ. ಆಗ ಅಜ್ಜಿ ಅಲ್ಲಿಗೆ ಬಂದಾಗ ಅವಳ ಹತ್ರ ಇದ್ದಂತ 10 ನಾಣ್ಯಗಳನ್ನ ನೋಡಿ ಇವಳು 10th ಗ್ರೇಡ್ ಮಾನ್ಸ್ಟರ್ ಹಂಟರ್ ಅಂತ ಎಲ್ರು ಹೆದರ್ಕೋತಾರೆ. ಆದ್ರೆ ಅಜ್ಜಿ ಮ್ಯಾಜಿಕ್ ಮಾಡ್ತಿರ್ಬೇಕಾದ್ರೆ ಆ ಮ್ಯಾಜಿಕ್ ಫೇಲ್ ಆಗಿ ಇವಳು ಕೂಡ ಗಾಡಿಯಲ್ಲಿ ತೇಲಾಡ್ತಾ ಇರ್ತಾಳೆ. ಇವಳ ಹತ್ರ ಇದ್ದಂತ 10 ನಾಣ್ಯಗಳು ಇವಳ ಗಂಡಂದು ಅಂತ ಗೊತ್ತಾಗುತ್ತೆ. ಆಗ ಡಾಂಗ್ ನಾನು 5 ಎಣಿಸೋದ್ರೊಳಗೆ ನೀನ್ ಹೊರಗೆ ಬಂದ್ರೆ ಇವ್ರಿಬ್ರು ಬದುಕ್ತಾರೆ, ಇಲ್ಲ ಅಂದ್ರೆ ಸಾಯ್ತಾರೆ ಅಂತ ಸಾಂಗ್ಗೆ ಹೇಳಿ ಎಣ್ಸೋಕ್ ಶುರು ಮಾಡ್ತಾನೆ. ಆಗ ಸಾಂಗ್ ಊಬಗೆ ಬಹಳಷ್ಟು ತರಕಾರಿಗಳನ್ನ ತಿನ್ನಿಸಿ ಹೊರಗೆ ಬಂದು ಫೈರಿಂಗ್ ಶುರು ಮಾಡ್ತಾನೆ. ಇದರಿಂದ ಎಲ್ಲಾ ಮಾನ್ಸ್ಟರ್ ಹಂಟರ್ಗಳಿಗೆ ಏಟ್ಗಳಾಗ್ತವೆ. ಜೊತೆಗೆ ಡಾಂಗ್ ನ ಮುಖದ ಮೇಲೆ ಕೆಲವು ಸ್ಕ್ರಾಚ್ ಗಳು ಬಿದ್ದಿರೋದ್ರಿಂದ ಅವನ ಮುಖವಡ ಒಂದೊಂದಾಗಿ ಕಳಚಿ ಬೀಳುತ್ತವೆ. ಆಗ ಡಾಂಗ್ ಕೂಡ ಒಂದು ಮಾನ್ಸ್ಟರ್ ಅಂತ ಗೊತ್ತಾಗುತ್ತೆ. ಈ ಮಾನ್ಸ್ಟರ್ ನ ಅಸಲಿತನ ಎಲ್ಲರ ಮುಂದೆ ತಂದಿದ್ದಕ್ಕೆ ಸಾಂಗ್ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಎಲ್ಲಾ ಮಾನ್ಸ್ಟರ್ ಹಂಟರ್ಗಳು ಈ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಈ ಮಾನ್ಸ್ಟರ್ ತುಂಬಾನೇ ಪವರ್ಫುಲ್ ಇರೋದ್ರಿಂದ ಎಲ್ಲಾ ಹಂಟರ್ಗಳನ್ನ ಹೊಡಿತಾ ಇರುತ್ತೆ. ಹೂವ ಕೂಡ ಈ ಮಾನ್ಸ್ಟರ್ ವಿರುದ್ಧ ಫೈಟ್ ಮಾಡ್ತಾಳೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ.
ಆಗ ಅಜ್ಜಿ ಸಾಂಗ್ಗೆ ಮತ್ತೆ ಆ ತುಕ್ಕು ಹಿಡಿದಂತ ಕತ್ತಿ ಕೊಟ್ಟು ಈ ಮಾನ್ಸ್ಟರ್ನ ಸಾಯಿಸುವಂತ ಶಕ್ತಿ ಈ ಕತ್ತಿಗೆ ಮಾತ್ರ ಇದೆ ಅಂತ ಹೇಳ್ತಾಳೆ. ಆಗ ಸಾಂಗ್ ಆ ಕತ್ತಿಯನ್ನು ತಗೊಂಡು ಮಾನ್ಸ್ಟರ್ಗೆ ತಿವಿಬೇಕಾದ್ರೆ ಮಾನ್ಸ್ಟರ್ ಸಾಂಗ್ ನ ದೂರ ತಳ್ಳಿ ಅದೇ ಕತ್ತಿಯಿಂದ ಇವನ ಎದೆಗೆ ತಿವಿಯುತ್ತೆ. ಇದರಿಂದ ಹೂವ ಅಳುತ್ತಾ ಆ ಮಾನ್ಸ್ಟರ್ ಜೊತೆ ಫೈಟ್ ಮಾಡೋಕೆ ಮತ್ತೆ ಹೋಗ್ತಾಳೆ. ಆದ್ರೆ ಊಬ ಆ ಕತ್ತಿಯನ್ನ ತೆಗೆಯೋಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಊಬನ ಕೈ ಕಟ್ಟಾಗುತ್ತೆ. ಆದ್ರೂ ಬಿಡದೆ ಊಬ ಆ ಕತ್ತಿಯನ್ನ ತೆಗಿತಾನೆ. ಆಗ ಸಾಂಗ್ನ ಗಾಯ ವಾಸಿಯಾಗಿ ಈ ಕತ್ತಿಗಿದ್ದ ರಸ್ಟ್ ಕೂಡ ಹೋಗಿ ಶಾರ್ಪ್ ಆಗುತ್ತೆ. ಅಂದ್ರೆ ಈ ಕತ್ತಿ ಶಾರ್ಪ್ ಆಗೋಕೆ ಬೇಕಾದಂತ ವಿಶೇಷ ರಕ್ತ ಅಂದ್ರೆ ಅದೇ ಊಬನ ರಕ್ತ. ಈ ಕಡೆ ಮಾಸ್ಟರ್ ಇನ್ನೇನು ಹೂವನ ತುಳಿಬೇಕು ಅನ್ನೋಷ್ಟರಲ್ಲಿ ಸಾಂಗ್ ಬಂದು ಆ ಕತ್ತಿಯಿಂದ ಅದರ ಕಾಲಿಗೆ ಚುಸ್ತಾನೆ. ಇದು ನೋಡಿ ಊಬ ಕೂಡ ಖುಷಿಯಿಂದ ಡಾನ್ಸ್ ಮಾಡುತ್ತೆ. ನಂತರ ಸಾಂಗ್ ತನ್ನ ಕತ್ತಿಯಿಂದ ಈ ಮಾನ್ಸ್ಟರ್ನ ಚುಚ್ಚಿ ಸಾಯಿಸ್ತಾನೆ. ಆಗ ಅಜ್ಜಿ ಸಾಂಗ್ಗೆ ಒಂದು ನಾಣ್ಯ ಕೊಟ್ಟು ಇದು ನಿನ್ ತಂದೆ ಕೊಟ್ಟಿದ್ದು ಅಂದಾಗ ಹೂವ ಈ ನಾಣ್ಯ ತಗೊಂಡ್ರೆ ನೀನು ಕೂಡ ಒಬ್ಬ ಮಾನ್ಸ್ಟರ್ ಹಂಟರ್ ಆಗ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ಸಾಂಗ್ ಇದು ನನ್ನ ತಂದೆ ಕೊಟ್ಟಿದ್ದು ಅಂತ ಹೇಳಿ ತಗೋತಾನೆ. ನಂತರ ಇವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಲೋಗನ್ ಆ ಮಾನ್ಸ್ಟರ್ ಹಂಟರ್ ಜೊತೆ ಫೈಟ್ ಮಾಡಿ ಅವನನ್ನ ಒಂದು ಕೇಜ್ ಒಳಗೆ ಹಾಕ್ತಾರೆ. ಆಗ ಈ ಬಾಡಿಗಾರ್ಡ್ ಮಾನ್ಸ್ಟರ್ಗಳು ಲೋಗನ್ಗೆ ಕಿಸ್ ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಿ ಓಡು ಬಂದು ನೋಡಿದಾಗ ಊಬ ಅಲ್ಲಿರೋದಿಲ್ಲ. ಅದಕ್ಕೆ ನಮ್ಮಿಂದ ತುಂಬಾನೇ ಲೇಟ್ ಆಯ್ತು, ನಮ್ಮ ರಾಜ್ಕುಮಾರ್ನ ಇವರು ತಿಂದ್ಬಿಟ್ರು ಅಂತ ಆಳುತ್ತಾರೆ. ಬೈ ದ ವೇ ಹೂವ ಬದುಕಿರೋ ವಿಷಯ ಇವರಿಗೆ ಗೊತ್ತಿರೋದಿಲ್ಲ. ಈ ಕಡೆ ಸಾಂಗ್ ಮತ್ತೆ ಹೂವನ ಕರ್ಕೊಂಡ್ ಬಂದು ನೀನು ನಿನ್ನ ಪ್ರಪಂಚಕ್ಕೆ ಹೋಗು, ಅಲ್ಲಿ ನಿನ್ನವ್ರ ಜೊತೆ ಆರಾಮಾಗಿರ್ತೀಯ ಅಂತ ಹೇಳಿದಾಗ ಹೂವ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾಂಗ್ ಸೆಟ್ ಆಗಿ ಇವರ ಮತ್ತೆ ಬೆಂಕಿ ಹಾಕಿ ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದ್ರೆ ಸಾಂಗ್ಗೆ ತನ್ನ ತಂದೆ ಕೂಡ ಇವನನ್ನ ಇದೇ ರೀತಿ ಕಳಿಸಿರೋದ್ ನೆನಪಾಗಿ ಎಮೋಷನಲ್ ಆಗ್ತಾನೆ. ಹೂವ ಅಳುತ್ತಾ ತನ್ನ ಪ್ರಪಂಚಕ್ಕೆ ಹೋಗ್ತಾನೆ. ಇದನ್ನ ನೋಡಿ ಹೂವ ಸಾಂಗ್ಗೆ ನೀನೊಬ್ಬ ಮಾನ್ಸ್ಟರ್ ಹಂಟರ್ ಆಗಿ ಮಾನ್ಸ್ಟರ್ಗಳನ್ನ ಹೋಗೋಕೆ ಯಾಕೆ ಬಿಟ್ಟೆ ಅಂತ ಕೇಳಿದಾಗ ಸಾಂಗ್ ನಾನು ಕೆಟ್ಟ ಮಾನ್ಸ್ಟರ್ಗಳನ್ನ ಮಾತ್ರ ಹಿಡ್ತೀನಿ ಅಂತ ಹೇಳ್ತಾನೆ. ಆಗ ಹೂವ ಸರಿ ಇವಾಗ ಏನ್ ಮಾಡ್ತೀಯ ಅಂತ ಕೇಳಿದಾಗ ಸಾಂಗ್ ನಾನು ನನ್ನ ತಂದೆನ ಹುಡುಕ್ತೀನಿ ಅಂತ ಹೇಳಿ ಇವರಿಬ್ರು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮೂವಿ ಸೆಕೆಂಡ್ ಪಾರ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಸೆಕೆಂಡ್ ಪಾರ್ಟ್ ಬೇಕು ಅಂದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.